ಗಜ್ರಿ ಹಲ್ವಾ ಮಾಡಾಕತ್ತೀನಿ ನೋಡ್ರಿ. ಗಜ್ರಿ ಮೊದಲೆಲ್ಲ ತೊಳೆದು ಇಟ್ಕೊಂಡೇನಿ ರೀ. ಸ್ವಚ್ಛಗೆ ತೊಳೆದು ಇಟ್ಕೊಂಡು ಆಮೇಲೆ ಚಂದಾಗ ಮ್ಯಾಗಿಂದು ಕುಂಚು ಎಲ್ಲ ತೆಗಿಬೇಕ್ರಿ. ಚಂದಾಗ ಈ ರೀತಿ ಎಲ್ಲ ತೆಗಿಬೇಕ್ರಿ. ಎಲ್ಲ ತೆಗೆದು ಹಿಂದೆ ಮುಂದೆ ಕಟ್ ಮಾಡಿರಿ. ಈ ಥರ ಎಲ್ಲ ಸ್ವಚ್ಛ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಏನು ಉಳಿಬಾರ್ದ್ರಿ. ಆಮೇಲೆ ಹಿಂದೆ ಮುಂದೆ ಕಟ್ ಮಾಡಿರಿ. ಹಿಂದೆ ಮುಂದೆ ಕಟ್ ಮಾಡಿಂದ ಹೆರ್ಚು ಮನೇಲೆ ಹೆರಚ್ರಿ. ಸಣ್ಣಗೆ ಹೆರಚ್ರಿ. ಕೈ ಜಾಗೃತಿ ನೋಡ್ರವ ಕೈಗೆ ಹತ್ತಿತ್ತು. ಸಣ್ಣಗೆ ಹೆರಚಿ ಆಮೇಲೆ ಏನೈತಿ ಯಾವಾಗಲೂ ಕಡಂಗಿ ಸ್ಟೀಲಿಂದ ವಾಪರಿಸ್ಬೇಕು ನೋಡಿ. ನಾ ಅಂತೂ ಎಲ್ಲ ವಾಪರಿಸೋದೇನ ಸ್ಟೀಲಿಂದ ವಾಪರಿಸ್ತೀನಿ ನೋಡ್ರಿ. ಈಗ 2 ಸ್ಪೂನ್ ತುಪ್ಪ 4 ಸ್ಪೂನ್ ತುಪ್ಪ ಹಾಕಿರಿ. ಹಾಕಿ ಹಸಿ ವಾಸನೆ ಹೋಗೋ ತನಕ ಚಂದಾಗ ಹುರಿಬೇಕು ನೋಡ್ರಿ. ನಾನು ಚಂದಾಗ ಹುರಿಬೇಕು ರೀ. ಒಟ್ಟು ಕೈ ಬಿಡಬಾರ್ದು ನೋಡ್ರಿ. ಹುರಿದಿಂದ ನಾ ಕವ ಹಾಕಿದ್ದು ನಿಮಗೆ ತೋರಿಸಿಲ್ಲ. ಕವ ಹಾಕಿ 2 ಮಿಕ್ಸ್ ಮಾಡಿ ಚಂದಾಗ ಹುರಿದಿಂದ ಸಕ್ಕರೆ ನಿಮ್ಮ ರುಚಿ ತಕ್ಕಷ್ಟು ಸಕ್ಕರೆ ಹಾಕಿರಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿಂದ ಈ ಥರ ಗಟ್ಟಿ ಬರೋ ತನಕ ಕೈ ಬಿಡಬಾರ್ದು. ಆಮೇಲೆ ನೆಕ್ಸ್ಟ್ ಕಾಜು ಬಾದಾಮಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಚಂದಾಗ ಕೈ ಆಡಿಸ್ರಿ. ಕೈ ಆಡಿಸಿಂದ ಒಂದು 5 ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ. ಇವೆಲ್ಲ ಹಾಕಿಂದ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡ್ರಿ. ಯಾಕಂದ್ರೆ ಅಳಸೋದು ನೋಡ್ರಿ. ಈಗ ಆಮೇಲೆ ಗಟ್ಟಿ ಆಗುತ್ತನ ಒಂದು ಸಣ್ಣಗಿಟ್ಟು ಮುಚ್ಚಿಟ್ಬಿಡ್ರಿ. ಆಮೇಲೆ ಈ ಥರ ಆಗಿಂದ ತೆಗೀರಿ. ಒಂದು 5 ನಿಮಿಷ ಆಗಂತ ತೆಗೆದ್ರದ ಈಗ ಈ ಥರ ಆಗಿಂದ ಒಟ್ಟು ಕೈ ಬಿಡಬೇಡ್ರಿ. ಚಂದಾಗ ಕೈ ಆಡಿಸ್ರಿ. ಸ್ವಲ್ಪ ಗಟ್ಟಿ ಬಂತಲ್ಲ ಆವಾಗ ಗ್ಯಾಸ್ ಬಂದ್ ಮಾಡಿರಿ. ಸೂಪರ್ ಆಯ್ತು ನೋಡ್ರಿ ಹಲ್ವಾ. ಈ ಹಲ್ವಾ ತಿಂದು ಕಮೆಂಟ್ ಒಳಗೆ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.